ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ದಿವಸ ನಾವು ಶ್ರಮ ಮರಣಗಳ ದಿವಸದ ಧ್ಯಾನಗಳನ್ನು ನಾವು ಮಾಡ್ತೇವೆ. ಈ ದಿವಸದ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ ಹೀಗೆ ಹೇಳ್ತದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪಗಳನ್ನು ನಿವಾರಣೆ ಮಾಡುವವನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಯೇಸುಸ್ವಾಮಿ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವಂಥ ದೇವರು ಆತನಾಗಿದ್ದಾನೆ. ಆತನು ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ದೇವರಾಗಿದ್ದಾನೆ. ಯಾವ ಭಾಷೆ, ಕುಲ, ಯಾವ ಗೋತ್ರದಲ್ಲಿ ಇದ್ರೂ ನಾವು ಯೇಸುಸ್ವಾಮಿನ ನಂಬಬೇಕಾದ್ರೆ, ಯೇಸುಸ್ವಾಮಿಯ ಮೇಲೆ ನಮ್ಮ ಭಾರಗಳನ್ನು ಹಾಕಬೇಕಾದ್ರೆ, ಯೇಸುಸ್ವಾಮಿಗೆ ನಮ್ಮ ಚಿಂತೆಗಳನ್ನು ಹೇಳಬೇಕಾದ್ರೆ ಆತನು ಗಮನವಿಟ್ಟು ಅದನ್ನು ಕೇಳುವಂಥ ದೇವರು ಆತನಾಗಿದ್ದಾನೆ. ರಕ್ಷಣೆ ಇಲ್ಲದವರಿಗೆ ರಕ್ಷಣೆಯ ಭಾಗ್ಯವನ್ನು ಆತನು ದಯಪಾಲಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಆತನು ದೇವರು ನೇಮಿಸಿದ ಕುರಿಯಾಗಿದ್ದಾನೆ. ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ದೇವರು ನೇಮಿಸಿದಂಥ ಕುರಿಯಾಗಿದ್ದಾನೆ. ಶಾಸ್ತ್ರದ ಮಾತುಗಳು ಇಲ್ಲೂ ಸಹ ನೆರವೇರುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಆತನ ರಕ್ತ ಅಥವಾ ಆತನು ತನ್ನ ಪ್ರಾಣವನ್ನು ಕೊಡದೆ ಹೋಗಿದರೆ ನಾವು ಇನ್ನೂ ಪಾಪದಲ್ಲಿ ಇರ್ತಿದ್ವಿ. ಮತ್ತು ನಮಗೆ ದೇವರಿಗಿರುವಂತಕ್ಕಂಥ ಸಂಬಂಧ ಅದು ಯಾವಾಗಲೂ ಬಿದ್ದು ಹೋಗುವಂಥದ್ದಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುಸ್ವಾಮಿಯ ಮುಖಾಂತರ ನನಗೆ ಸ್ವಾಮಿಗಿರುವಂತಕ್ಕಂಥ ಸಂಬಂಧ ಪುನರ್ಸ್ಥಾಪಿಸುವಂಥದ್ದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆತನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿರುವುದನ್ನು ನಾವು ನೋಡ್ತೇವೆ. ಆತನು ರಕ್ಷಣೆಯ ಮಾರ್ಗವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಕುಟುಂಬದಲ್ಲಿ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಇಲ್ಲ. ನಾವು ಅವ್ರಿಗೋಸ್ಕರ ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ, ಹೇಗಾದರೂ ರಕ್ಷಣೆಗೆ ಬರಬೇಕು, ಹೇಗಾದರೂ ಸ್ವಾಮಿಯನ್ನು ಕಂಡುಕೊಳ್ಬೇಕು, ಹೇಗಾದರೂ ನರಕದ ದಾರಿಯಿಂದ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ರಕ್ಷಣೆಯ ಮಾರ್ಗ ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟರೋ, ದೇವರ ಮಕ್ಕಳಾಗುವಂತಕ್ಕಂಥ ಅಧಿಕಾರ ಯೇಸುಸ್ವಾಮಿಯ ಮುಖಾಂತರ ದೊರೆಯುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಆತನಲ್ಲಿ ಪರಿಪೂರ್ಣ ಕ್ಷಮಾಪಣೆಯು ಎಲ್ಲರಿಗೂ ದಯಪಾಲಿಸುವಂಥದ್ದಾಗಿದೆ. ಆತನಲ್ಲಿ ಪರಿಪೂರ್ಣವಾದ ಕ್ಷಮಾಪಣೆ ಎಲ್ಲರಿಗೆ ದಯಪಾಲಿಸುವಂಥದ್ದಾಗಿದೆ. ಯಾರ್ಯಾರು ಯೇಸುವೇ, ನಾನು ಪಾಪ ಮಾಡಿದ್ದೇನೆ, ನನಗೆ ಅರಿಯದೆ, ನನಗೆ ಗೊತ್ತಿಲ್ಲದೆ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ ಎಂಬುದಾಗಿ ಯಾರ್ಯಾರು ಈ ವೇಳೆಯಲ್ಲಿ ನೀವು ಅರಿಕೆ ಮಾಡ್ತಿರೋ, ದೇವರು ನಿಮ್ಮ ಹತ್ರ ಇದ್ದುಕೊಂಡು ನಿಮ್ಮ ಪಾಪಗಳನ್ನು, ನಿಮ್ಮನ್ನು ಕ್ಷಮಿಸುವಂಥ ದೇವರು ಆತನು ಆಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25ನೇ ವಾಕ್ಯ ಹೀಗೆ ಹೇಳ್ತದೆ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗೆ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಯಾರ್ಯಾರು ಆತನನ್ನು ನಂಬಿದ್ರಲ್ಲ ಅವರಿಗೆ ರಕ್ಷಣೆಯ ಭಾಗ್ಯ, ಯಾರ್ಯಾರು ಆತನನ್ನು ನಂಬಿದ್ರಲ್ಲ ಅವರಿಗೆ ನಿತ್ಯ ಜೀವವೆಂಬುವಂತಕ್ಕಂಥ ಭಾಗ್ಯ, ಯಾರ್ಯಾರು ಆತನನ್ನು ನಂಬಿದ್ರಲ್ಲ ಅವರಿಗೆ ಕ್ಷಮಾಪಣೆ ಎಂಬುವಂತಕ್ಕಂಥ ಭಾಗ್ಯವನ್ನು ದೇವರು ನಿತ್ಯವೂ ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಈಗಲೂ ಸಹ ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ ಏನಾದರೂ ಕಲ್ಮಶಗಳಿದ್ದರೂ ಸ್ವಾಮಿಯ ಮುಂದೆ ತರೋಣ. ದೇವರೇ, ಕ್ಷಮಿಸುವಂಥ ದೇವರು ನೀನೊಬ್ಬನೇ ನಮಗೋಸ್ಕರ ಯಜ್ಞದ ಕುರಿಯಾದಾತನು, ನನಗೋಸ್ಕರ ಜೀವ ಕೊಡುವಂಥ ದೇವರು ನೀನೊಬ್ಬನೇ ಎಂಬುದಾಗಿ ಆತನ ಮುಂದೆ ಬರೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತೋತ್ರ. ಸ್ವಾಮಿ ಕರ್ತನೆ, ನಿನಗೆ ಸ್ತೋತ್ರ. ದೇವರೇ, ಅಪ್ಪ, ನೀನು ಒಳ್ಳೆಯ ದೇವರಾಗಿದೆಯಾ ಕರ್ತನೆ. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರು ತನ್ನ ಒಂದು ಅಪರಾಧ ನಿರ್ಣಯದಲ್ಲಿ ಈ ಸಮಯದಲ್ಲಿ ಅಪ್ಪ ಈ ಒಂದು ಪ್ರೋಗ್ರಾಮನ್ನು ನೋಡ್ತಾ ಇದ್ದಾರೋ ಸ್ವಾಮಿ, ಈ ಕ್ಷಣದಲ್ಲಿ ಕರ್ತನೆ ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ ಅಪ್ಪ, ಎಲ್ಲ ದ್ರೋಹಗಳನ್ನು ಮನ್ನಿಸುವಂಥ ದೇವರು ನೀನು ಕರ್ತನೆ. ಯಜ್ಞಕ್ಕೆ ಇರುವಂತಕ್ಕಂಥ ಒಂದೇ ಕುರಿ ನೀನಾಗಿದೆಯಲ್ಲ ಕರ್ತನೆ. ಅಪ್ಪ, ನಮ್ಮ ಪಾಪಗಳನ್ನು, ತಪ್ಪುಗಳನ್ನು ನಿನ್ನ ಮೇಲೆ ಹಾಕುವಂಥ ದೇವರೇ, ಅಪ್ಪ ಯೇಸುವೆ, ಅದನ್ನು ನೀನು ತೆಗೆದುಕೊಂಡು ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಿಯಲ್ಲ ದೇವರೇ. ನಮಗೆ ನಿತ್ಯ ಜೀವವನ್ನು ಕೊಡುವಂತಕ್ಕಂಥ ಭಾಗ್ಯವನ್ನು ನೀನು ನಮಗೆ ದಯಪಾಲಿಸಿ ಕೊಟ್ಟಿದ್ದಿಲ್ಲ ಸ್ವಾಮಿ. ಈ ಸಮಯದಲ್ಲೂ ಕರ್ತನೆ, ಇನ್ನು ಯಾರ್ಯಾರು ತನ್ನ ತಪ್ಪುಗಳಿಗೋಸ್ಕರ, ತಮ್ಮ ಅಪರಾಧಗಳ ದೆಸೆಯಿಂದ ಕರ್ತನೆ ಯಾರ್ಯಾರು ಅಪ್ಪ ಈ ಸಮಯದಲ್ಲಿ ಕೂತಿದ್ದರು ದೇವರೇ, ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಲಾರ್ಡ್, ಯು ಆರ್ ದ ಲಾರ್ಡ್ ಆಫ್ ಸೆಕೆಂಡ್ ಚಾನ್ಸ್. ಅಪ್ಪ, ಮತ್ತೊಂದು ಮರುಬಾರಿ ಕರ್ತನೆ ಅವರ ಜೀವಿತಗಳನ್ನು ಸರಿಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ, ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ನಿಮಗೆ ಉತ್ತರವನ್ನು ಕೊಡುವಂಥ ದೇವರು ಸ್ವಾಮಿ. ಯಾರ್ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಿನ್ನ ಮುಂದೆ ಅರಿಕೆ ಮಾಡ್ತಾರೋ ದೇವರೇ, ಅವರಿಗೆ ಕರ್ತನೆ ಅವರ ಪಾಪಗಳನ್ನು ಕ್ಷಮಿಸಿ ನಿತ್ಯ ಜೀವದ ಭಾಗ್ಯವನ್ನು ಕೊಡುವಂಥ ದೇವರು ನೀನಾಗಿದೆಯಾ. ಮತ್ತೊಮ್ಮೆ ಅವರನ್ನು ಸ್ಥಾಪಿಸು
ಕರ್ತನೆ. ಮತ್ತೊಮ್ಮೆ ಅವರನ್ನು ಬಾಳ ಮಾಡು ಸ್ವಾಮಿ. ಮತ್ತೊಮ್ಮೆ ಸಂತೋಷದಿಂದ ಹರ್ಷದಿಂದ ಕುಣಿದಾಡುವಂತೆ ಕರ್ತನೆ ಅವರ ಜೀವಿತಗಳನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಸಮಯದಲ್ಲೂ ಕರ್ತನೆ ಅನೇಕರು ಕರ್ತನೆ ಅಪ್ಪ ಯೇಸುವೆ ಕರ್ತನೆ ಅನೇಕ ಒಂದು ಕಾರ್ಯಗಳಲ್ಲಿ ಕುಟುಂಬದ ಅಸಮಾಧಾನದಲ್ಲಿ ಇರುವುದಾದರೆ ಕರ್ತನೆ ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಜೀವಿತದಲ್ಲಿಯೂ ಕರ್ತನೆ ನೀನು ಆಶೀರ್ವಾದವನ್ನು ದಯಪಾಲಿಸಿಕೊಡು ಸ್ವಾಮಿ. ಕಣ್ಣೀರಿನಿಂದ ಮುಂದೆ ಬರಬೇಕಾರೆ ಸ್ವಾಮಿ ಅವರ ಕಣ್ಣೀರನ್ನು ಒರೆಸಿಕೊಡು ಸ್ವಾಮಿ. ಯಾರ್ಯಾರು ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರೇ, ಈ ದಿವಸಗಳಲ್ಲಿ ಕರ್ತನೆ ಒಂದು ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರು ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ತನ್ನ ಕುಟುಂಬದಲ್ಲಿ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರೇ, ಅವ್ರಿಗೆ ಈ ಕ್ಷಣದಲ್ಲಿಯೇ ಕರ್ತನೆ ಅಪ್ಪ ಯಜಮಾನನೇ ನೀನು ಅವರನ್ನು ಮುಟ್ಟಿ ರಕ್ಷಿಸಿ ನಿತ್ಯ ಜೀವದ ಭಾಗ್ಯವನ್ನು ದಯಪಾಲಿಸಿಕೊಡು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್.